ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಲೆಮನ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಲೆಮನ್ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾಗಿರೋಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪಾವು ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮೊದಲೇ ಮಾಡಿಟ್ಕೋಬೇಕು ಉದುರಾಗಿ, ಅಂದರೆ ಚೆನ್ನಾಗಿ ಬರ್ತೈತಿ. ಇಲ್ಲಿ ಬೇಕಾಗಿರೋಂಥ ಸಾಮಾನು ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಕಾಯಿ ಮೆಣಸು ಸ್ವಲ್ಪ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಕ್ಯಾರೆಟ್ ತುರಿ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಮಕ್ಕಳು ಇಷ್ಟಪಡ್ತಾರೆ, ಹಾಗಾಗಿ ಹಾಕ್ತಾಯಿರ್ತೀನಿ ನಾನು. ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಕಡಾಯಿಗೆ ಇಟ್ಟು ಅದಕ್ಕೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳುವ. ಸ್ವಲ್ಪ ಒಂದೊಂದು ಚಮಚದಷ್ಟು. ಹಂಗೆ ಕಡಲೆ ಬೀಜ ಹಾಕ್ಕೊಳ್ತಾಯಿದ್ದೀನಿ. ಕಡಲೆ ಬೀಜ ಅಂದರೆ ಶೇಂಗಾ ಬೀಜ, ಒಂದು 2 ಟೀ ಸ್ಪೂನಷ್ಟು. ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ, 1 ಚಮಚದಷ್ಟು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಸಂಜೆ ಟೀ ಟೈಮಿಗೆ ಎಲ್ಲದಕ್ಕೂ ಆಗ್ತದೆ, ಬೆಳಗ್ಗೆ ನಾಷ್ಟಕ್ಕೆ ಎಲ್ಲದಕ್ಕೂ ಆಗ್ತದೆ. ಲೆಮನ್ ಚಿತ್ರಾನ್ನ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತಿ. ಮೊದಲು ಹದವಾಗಿದ್ದು ಹುರ್ಕೊಳ್ಬೇಕು, ಕೆಂಪಗಾಗೋ ತನಕ. ಆ ಕಡೆ ಈ ಕಡೆ ತಯಾರಿಸ್ಕೊಂಡು ಹುರ್ಕೊಳ್ತಾ ಇರಬೇಕು. ಅದು ಸ್ವಲ್ಪ ಕಂದು ಬಣ್ಣ ತಿರುಗಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕೆಂಪಾಗಿದೆ. ಈ ಟೈಮ್ನಲ್ಲಿ ಈರುಳ್ಳಿ ಮೀಡಿಯಮ್ ಸೈಜಿಗೆ 2 ತೊಗೊಂಡಿದ್ದೀನಿ. ಕಟ್ ಮಾಡಿಟ್ಟು ಸಣ್ಣ ಸಣ್ಣದ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗಾಡಿದ ಮೇಲೆ ಕಾಯಿ ಮೆಣಸು ತೊಗೊಂಡಿದ್ದೀನಿ, 4. ನೀವು ಅನ್ನ ಎಷ್ಟು ತೊಗೊಂಡಿರ್ತೀನಿ ನೋಡಿ, ಅದ್ರ ಮೇಲೆ ಕಾಯಿ ಮೆಣಸು, ಈರುಳ್ಳಿ ತೊಗೋಬೋದು. ಸ್ವಲ್ಪ ಬಾಡಲಿದ್ದು ಸ್ವಲ್ಪ ಬಾಡಿಸ್ಕೊಳ್ಳುವ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರಿಬೇವು ತೊಗೊಂಡಿದ್ದೆ, 1 ಕಡ್ಡಿಯಷ್ಟು. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನ ಬೇಯಿಸುವಾಗಲೇ ಹಾಕಿದ್ದೆ ಉಪ್ಪು. ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಅನ್ನ ಬೇಯಿಸುವಾಗಲೇ ಉಪ್ಪು ಹಾಕಲಿಕ್ಕಂದರೆ ಇವಾಗಲೇ ಹಾಕೋಬೋದು. ಅನ್ನ ಬೇಯಿಸುವಾಗ ಹಾಕಿದರೆ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿ ನೋಡಿ ಒಂದ್ಸಲ ಲೆಮನ್ ಚಿತ್ರಾನ್ನಕ್ಕೆ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತಿ. ಬೇಗನೆ ಆಗುವಂಥದ್ದು ಒಂದು ಚಿತ್ರಾನ್ನ ಇದೆ. ಈ ಟೈಮ್ನಲ್ಲಿ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ. ಸೇರಿಸಿ ಉರಿಯನ್ನು ಸಣ್ಣ ಉರಿ ಇಡಿ, ಜಾಸ್ತಿ ಇಟ್ಟುಬಿಟ್ರೆ ಹೊತ್ತು ಬಿಡ್ತದೆ. 2 ಚಮಚದಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಮಕ್ಕಳು ಇಷ್ಟಪಡ್ತಾರೆ ಅಂತ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿರ್ತದೆ ತುಪ್ಪ ಪರಿಮಳವಾಗಿ. ನೋಡಿ, ಎಣ್ಣೆ ಬಿಡುತ್ತನ ಫ್ರೈ ಮಾಡಿಕೊಂಡು ಈಗ ಮಾಡಿಟ್ಟಿರುವಂಥ ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಕಂಪ್ಲೀಟ್ ತಣ್ಣಗಾದ್ಮೇಲೆ ಸೇರಿಸಿ, ಚೆನ್ನಾಗಿರ್ತೈತಿ. ಬಿಸಿ ಬಿಸಿ ಸೇರಿಸಿದ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲ. ರುಚಿ ಇರ್ತದೆ, ಅಂದರೆ ಬಿಸಿ ಸೇರಿಸಿದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ, ಉದುರಾಗಿ. ಉರಿಯನ್ನು ಇನ್ನೂ ಆಫ್ ಮಾಡಿಲ್ಲ. ಇದನ್ನೆಲ್ಲ ಸೇರಿಸಿದ ಮೇಲೆ ಲಿಂಬೆಯನ್ನು ಹಾಕಬೇಕು ಇನ್ನೊಂದು ಲಾಸ್ಟಿಗೆ, ಆವಾಗಲೇ ಆಫ್ ಮಾಡ್ತೀನಿ. ಉರಿಯಲ್ಲಿ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ, ಜಾಸ್ತಿ ಫಾಸ್ಟಲ್ಲಿ ಇರಲಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಾಯಿತು. ಈಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ತೊಗೊಂಡು ಲಾಸ್ಟಲ್ಲಿ ಹಿಂಡ್ಕೊಳ್ಬೇಕು. ಹಿಂಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕಿ ಇಳಿಸ್ಬಿಡೋದು ಅಷ್ಟೇ. ಅಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗ್ತದೆ ಲೆಮನ್ ಚಿತ್ರಾನ್ನ. ಬೇಗ ಅರ್ಜೆಂಟಿಗೆ ಬೆಳಿಗ್ಗೆ ಟಿಫನ್ಗೆ, ಅದಕ್ಕೆ ಲಂಚ್ ಬಾಕ್ಸಿಗೆ ಎಲ್ಲಕ್ಕೂ ಆಗ್ತದೆ. ನೋಡಿ, ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯ್ತು. ಸ್ವಲ್ಪ ಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ರುಚಿಯಾಗಿ ಬಂದಿದೆ. ನೀವು ಸಹ ಮಾಡಿ ಹೇಗೆ ಬಂದಂತ ತಿಳಿಸಿ. ನೋಡಿದ್ರಲ್ಲ ಲೆಮನ್ ಚಿತ್ರಾನ್ನ ಯಾವ ಥರ ಮಾಡೋದಂತ. ಅರ್ಜೆಂಟಿಗೆ ಬೇಗ ಆಗ್ತದೆ. ಒಂದು ನಿಂಬೆ ಹಣ್ಣಿದ್ರೆ ಸಾಕು. ಲಂಚ್ ಬಾಕ್ಸಿಗೆ, ಬೆಳಗಿನ ನಾಷ್ಟಕ್ಕೆ ಎಲ್ಲದಕ್ಕೂ ಆಗ್ತದೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ ಹೆಚ್ಚು.